ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಸ್ಫೂರ್ತಿದಾಯಕವಾಗಿರುವ ನಂಬಲು ಅಸಾಧ್ಯವಾದ ಒಂದು ಸಕ್ಸಸ್ ಸ್ಟೋರಿನ ನೋಡೋಣ ಬನ್ನಿ ಸ್ನೇಹಿತರೆ. ಮುಂಬೈನ ಗಲ್ಲಿಗಳಲ್ಲಿ ಅಡುಗೆ ಎಣ್ಣೆ ಮಾರುತ್ತಿದ್ದ ಒಬ್ಬ ಹುಡುಗ ಮುಂದೆ ಭಾರತದ ದೊಡ್ಡ IT ಕಂಪನಿಗಳಲ್ಲಿ ಒಂದಾದ ವಿಪ್ರೋ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಹೇಗೆ? ಇದು 2.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿ ಸಾವಿರಾರು ಕೋಟಿ ವಹಿವಾಟು ನಡೆಸುತ್ತಿರುವ ಈ ಸಂಸ್ಥೆಯ ಹಿಂದಿನ ಅಸಲಿ ಶಕ್ತಿ ಅಜಿಂ ಪ್ರೇಮ್ಜಿ ಅವರು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇವರ ಸ್ಫೂರ್ತಿದಾಯಕ ಜರ್ನಿಯನ್ನು ನೋಡೋಣ. ಈ ಕತೆ ಶುರುವಾಗುವುದು 1945ರಲ್ಲಿ. ಅಜಿಂ ಪ್ರೇಮ್ಜಿ ಅವರ ತಂದೆ ಮೊಹಮ್ಮದ್ ಹಶಮ್ ಪ್ರೇಮ್ಜಿ ಅವರು ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ ಪ್ರಾಡಕ್ಟ್ ಅನ್ನೋ ಕಂಪನಿಯನ್ನ ಸ್ಥಾಪಿಸ್ತಾರೆ. ಆಗ ಅವರು ತಯಾರಿಸುತ್ತಿದ್ದು ಸೂರ್ಯಕಾಂತಿ ಎಣ್ಣೆ ಮತ್ತು ವನಸ್ಪತಿ ತುಪ್ಪ. ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಆದ್ರೆ 1966ರಲ್ಲಿ ಒಂದು ದೊಡ್ಡ ಆಘಾತ ಎದುರಾಗುತ್ತೆ. ಪ್ರೇಮ್ಜಿ ಅವರ ತಂದೆ ಹಠಾತ್ ಹೃದಯಾಘಾತದಿಂದ ನಿಧನರಾಗ್ತಾರೆ. ಆಗ ಅಜಿಂ ಪ್ರೇಮ್ಜಿ ಅವರಿಗೆ ಕೇವಲ 21 ವರ್ಷ. ಅವರು ಅಮೆರಿಕದ ಪ್ರತಿಷ್ಠಿತ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಓದ್ತಿದ್ರು. ತಂದೆಯ ಸಾವಿನ ಸುದ್ದಿ ಕೇಳಿ ಓದೋದನ್ನ ಅರ್ಧಕ್ಕೆ ಬಿಟ್ಟು ಅನಿವಾರ್ಯವಾಗಿ ಭಾರತಕ್ಕೆ ಮರಳಬೇಕಾಗುತ್ತೆ. ಒಬ್ಬ 21 ವರ್ಷದ ಹುಡುಗ ಬಂದು ಕಂಪನಿ ನಡೆಸೋದು ಅಂದ್ರೆ ಸುಲಭದ ಮಾತಾಗಿರ್ಲಿಲ್ಲ. ಕಂಪನಿಯಲ್ಲಿದ್ದ ಹಿರಿಯರು, ಮ್ಯಾನೇಜರ್ಗಳು ಈ ಹುಡುಗನನ್ನ ತಮ್ಮ ಬಾಸ್ ಅಂತ ಒಪ್ಪಿಕೊಳ್ಳೋಕೆ ತಯಾರಿರ್ಲಿಲ್ಲ. ಬ್ಯಾಂಕ್ನವರು ಸಾಲ ಕೊಡೋಕೆ ಹಿಂದೇಟ್ ಹಾಕ್ತಿದ್ರು. ವಿರೋಧಿಗಳಂತೂ ಇವನ ಕೈಯಲ್ಲಿ ಕಂಪನಿ ನಡೆಸೋಕೆ ಆಗಲ್ಲ ಅಂತ ಆಡ್ಕೊಂಡಿದ್ರು. ಆದ್ರೆ ಪ್ರೇಮ್ಜಿ ಸೋಲನ್ನು ಒಪ್ಕೊಳ್ಳಿಲ್ಲ. ಅವರು ಹಳೆಯ ಬಿಸ್ನೆಸ್ ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕೇವಲ ಅಡುಗೆ ಎಣ್ಣೆಗೆ ಸೀಮಿತವಾಗಿದ್ದ ಕಂಪನಿಯನ್ನ ಸಾಬೂನು, ಲೈಟಿಂಗ್ ಪ್ರಾಡಕ್ಟ್, ಹೈಡ್ರಾಲಿಕ್ ಸಿಲಿಂಡರ್ಗಳ ತಯಾರಿಕೆಗೆ ವಿಸ್ತಾರ ಮಾಡ್ತಾರೆ. ಅಲ್ಲಿ ಕೆಲವೊಂದು ಸೋಲುಗಳು ಎದುರಾಗ್ತವೆ. ಆದ್ರೆ ಅವರ ಛಲ ಮಾತ್ರ ಕುಗ್ಲಿಲ್ಲ. ಸರಿಯಾಗಿ 1980ರ ಸುಮಾರಿಗೆ ಕಂಪ್ಯೂಟರ್ ಯುಗ ಶುರು ಆಯ್ತು. ಆಗ ಪ್ರೇಮ್ಜಿ ಅವರು ದೂರದೃಷ್ಟಿಯಿಂದ IT ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಅಡುಗೆ ಎಣ್ಣೆ ಮಾಡ್ತಿದ್ದ ಕಂಪನಿ ವಿಪ್ರೋ ಆಗಿ ಬದಲಾಗಿದ್ದು ಇತಿಹಾಸ ಸೃಷ್ಟಿಸಿತು. ಇಂದು ವಿಪ್ರೋ ಜಾಗತಿಕ ಮಟ್ಟದ IT ದೈತ್ಯ ಕಂಪನಿಯಾಗಿ ಬೆಳೆದು ನಿಂತಿದೆ. ಪ್ರೇಮ್ಜಿ ಅವರು ಕೇವಲ ಹಣ ಗಳಿಸೋದ್ರಲ್ಲಿ ಮಾತ್ರವಲ್ಲ, ಹಂಚೋದ್ರಲ್ಲೂ ದೊಡ್ಡವರು. ಅವರು ತಮ್ಮ ಸಂಪತ್ತಿನ 65% ಹೆಚ್ಚು ಭಾಗವನ್ನ ಸಮಾಜ ಸೇವೆಗೆ, ಅದರಲ್ಲೂ ಶಿಕ್ಷಣಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ವೈಯಕ್ತಿಕವಾಗಿ ನೋಡೋದಾದ್ರೆ ಅವರು ಭಾರತದ ನಂಬರ್ 1 ದಾನಿ ಅಂದ್ರೆ ಅದು ಅಜಿಂ ಪ್ರೇಮ್ಜಿ ಅವರೇ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅವಕಾಶ ಸಿಕ್ಕಾಗ ಮಾತ್ರವಲ್ಲ, ಕಷ್ಟ ಬಂದಾಗಲೂ ಎದೆಗುಂದದೆ ಹೋರಾಡಿದರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅಜಿಂ ಪ್ರೇಮ್ಜಿ ಅವರೇ ಸಾಕ್ಷಿ. ಇವರ ಈ ಸ್ಫೂರ್ತಿದಾಯಕ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.